ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ. ಸೊ ಕ್ರೆಡಿಟ್ ಕಾರ್ಡ್ ಹೆಸರು ಬಂದು ನೀವು ತಮ್ಮೇ ನೋಡಿರ್ತೀರಿ, ಸ್ಲೈಸ್ ಅಂತೇಳಿ. ಓಕೆ, ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡೋದು, ಸೊ ಇದರಿಂದ ಯಾವ ರೀತಿಯಾಗಿ ನಿಮಗೆ ಒಂದು ಬೆನಿಫಿಟ್ಸ್ ನ ಪಡ್ಕೊಳ್ಳೋದು, ಅದೇ ರೀತಿಯಾಗಿ ಇದರ ಒಂದು ಫೀಸ್ ಅಂಡ್ ಇದರಲ್ಲಿ ನೀವು ಯಾವ ಒಂದು ಟ್ರಾನ್ಸಾಕ್ಷನ್ ಮಾಡಬಾರ್ದು, ಸೊ ಆ ಒಂದು ಡೀಟೇಲ್ಸ್ ನಿಮಗೆ ಇದರಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಈ ಒಂದು ಸ್ಲೈಸ್ ಕಾರ್ಡ್ ನ ಬಂದ್ಬಿಟ್ಟು ಸ್ಟೂಡೆಂಟ್ ಆದರೂ ಅಪ್ಲೈ ಮಾಡಬಹುದು ಅಂಡ್ ಸೆಲ್ಫ್ ಎಂಪ್ಲಾಯ್ ಆದರೂ ಅಪ್ಲೈ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲ ನೀವು ಸ್ಯಾಲರಿ ಪರ್ಸನ್ ಆಗಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು. ಬಟ್ ಇದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅಪ್ರೂವಲ್ ಆಗೋದು ಬಂದ್ಬಿಟ್ಟು ಸ್ಟೂಡೆಂಟ್ ಆದವರಿಗೂ ನೆಕ್ಸ್ಟ್ ಸ್ಯಾಲರಿ ಪರ್ಸನ್ ಆಗಿರೋದವರಿಗೂ ಇದು ಬೇಗನೆ ಅಪ್ರೂವಲ್ ಆಗ್ತಾ ಇದೆ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಆದವರಿಗೆ ಸೊ ಇದು ಆಫ್ಟರ್ 3 ಮಂತ್ ಟ್ರೈ ಮಾಡಿ ಅಂತ ಬರ್ತಾ ಇದೆ. ಸೊ ಏಕಂತ ಗೊತ್ತಿಲ್ಲ. ಸೊ ಆದ್ರೆ ನೀವು ಟ್ರೈ ಮಾಡಿ. ಸೊ ಓಕೆ, ಟ್ರೈ ಮಾಡಿ ನೀವು ನಿಮಗೆ ರಿಜಿಸ್ಟರ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇನ್ನೊಂದು ಇದು ಯಾವ ರೀತಿಯಾಗಿ ನಿಮಗೆ ರಿಜಿಸ್ಟರ್ ಮಾಡೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇದರಲ್ಲಿ ನೀವು ಯಾವ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತ ನಿಮಗೆ ಹೇಳ್ತೀನಿ. ಓಕೆ, ಸೊ ಅದೇ ರೀತಿಯಾಗಿ ಇದು ವರ್ಚುವಲ್ ಕಾರ್ಡ್ ನ ಒಂದು ಟ್ರಾನ್ಸಾಕ್ಷನ್ ಮಾಡೋದು. ಸೊ ಅದರಲ್ಲಿ ಫಿಸಿಕಲ್ ಕಾರ್ಡ್ ಕೂಡ ಕೊಡ್ತಾರೆ. ನೀವು ಯಾವ್ದಾದ್ರು ಎಲೆಕ್ಟ್ರಾನಿಕ್ ಶಾಪ್ಗೆ ನೀವು ಅದರ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಕೂಡ ಮಾಡಲಿಕ್ಕೆ. ಓಕೆ, ಸೊ ಈಗ ನನಗೆ ಕಾರ್ಡ್ ಬಂದಿದೆ. ನನಗೆ ಈ ಒಂದು ಕಾರ್ಡ್ ನ ಅನ್ಬಾಕ್ಸಿಂಗ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಸೊ ಸ್ಲೈಸ್ ಕಾರ್ಡ್ ಬಂದಿದೆ. ಸೊ ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಅದೇ ರೀತಿಯಾಗಿ ಇದು ಯಾವ ರೀತಿಯಾಗಿ ಪಿನ್ ಜನರೇಟ್ ಮಾಡಬೇಕು, ಆಕ್ಟಿವೇಷನ್ ಮಾಡಬೇಕು, ಅದು ಯಾವ ರೀತಿ ಆಕ್ಟಿವೇಷನ್ ಮಾಡುತ್ತೆ ನಿಮಗೆ ಇನ್ನೊಂದು ವಿಡಿಯೋ ಹೇಳ್ತೀನಿ. ಎಲ್ಲ ಒಂದು ವಿಷಯ ಇದೇ ವಿಡಿಯೋ ಹೇಳಿದ್ರೆ ಸೊ ಈ ಒಂದು ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಓಕೆ, ಸೊ ಓಕೆ, ಈಗ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಾನು ಬಂದ್ಬಿಟ್ಟು ಒಂದು ಲಿಂಕ್ ಆಗಿರ್ತೀನಿ. ಓಕೆ, ಆ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಲೈಸ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ಕೆ ಹೇಳ್ತಾರೆ. ಆ ಒಂದು ಅಪ್ಲಿಕೇಶನ್ ನೀವು ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ ನಂತರ ಅದನ್ನ ಜಸ್ಟ್ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಅದನ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಬಂದ್ಬಿಟ್ಟು ಕಂಟಿನ್ಯೂ ವಿತ್ ಗೂಗಲ್ ಅಂತ ಕಾಣುತ್ತೆ. ಸೊ ನಿಮ್ಮೊಂದು ಗೂಗಲ್ ನೀವು ಲಾಗಿನ್ ಮಾಡಿದ್ರೆ ಅಂದರೆ ನಿಮ್ಮೊಂದು ಫೋನಿಗೆ ಲಾಗಿನ್ ಮಾಡಿರುವಂತಹ ಜಿಮೇಲ್ ಆಗಿದ್ರೆ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಮೇಲ್ ನೀವು ಸೆಲೆಕ್ಟ್ ಮಾಡಿಕೊಡಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಅದರ್ ಜಿಮೇಲ್ ಅಂತ ಇರುತ್ತೆ. ಓಕೆ, ಆ ಒಂದು ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೊ ನೀವು ಹೊಸ ಒಂದು ಜಿಮೇಲ್ ನಿಮ್ಮ ಹತ್ರ ಇರುವಂತಹ ಹೊಸ ಜಿಮೇಲ್ ಅಲ್ಲಿ ಎಂಟರ್ ಮಾಡಿದ ನಂತರ ಅದಕ್ಕೆ ಒಂದು OTP ಜಿಮೇಲ್ ನೀವೇ ಟೈಪ್ ಮಾಡಿ ಕೊಟ್ಟಿದ್ರೆ ನಿಮಗೆ 4 ಡಿಜಿಟ್ OTP ಬರುತ್ತೆ. OTP ಎಂಟರ್ ಮಾಡಿ ನೀವು ಕಂಟಿನ್ಯೂ ವಿತ್ ಗೂಗಲ್ನ ಎಂಟರ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ನಿಮ್ಮೊಂದು ಮೊಬೈಲ್ ಲಾಗಿನ್ ಇರುವಂತಹ ಒಂದು ಗೂಗಲ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಿಮಗೆ ಒಂದು ವೆರಿಫೈ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮೊಂದು ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಅಲ್ಲಿ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಅದಕ್ಕೂ ಕೂಡ ಒಂದು 4 ಡಿಜಿಟ್ OTP ಬರುತ್ತೆ. ಆ ಒಂದು OTP ನಲ್ಲಿ ಎಂಟರ್ ಮಾಡಿಕೊಡಿ. ನೆಕ್ಸ್ಟ್ ನಿಮ್ಮ ಫಸ್ಟ್ ನೇಮ್ ಅಂಡ್ ಸೆಕೆಂಡ್ ನೇಮ್ ಎಂಟರ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೂಡೆಂಟ ನೀವು ಅಥವಾ ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ ಅಂತ ಕೇಳುತ್ತೆ. ಸೊ ನಿಮಗೆ ಒಂದು ಆಪ್ಷನ್ ಯಾವುದು ಅದನ್ನು ಎಂಟರ್ ಮಾಡ್ಕೊಳ್ಳೋಕೆ. ಸೊ ನಾನು ಬಂದ್ಬಿಟ್ಟು ಈಗ ಸ್ಯಾಲರಿಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ನೋಡ್ಬೋದು, ಕೆಳಗಡೆ ನೋಡ್ಬೋದು ಹ್ಯಾವ್ ಆ್ಯನ್ ಇನ್ವಿಟೇಷನ್ ಕೋಡ್ ಅಂತ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ನಂತರ ಡಿಸ್ಪ್ಲೇಲಿ ಕಾಣ್ತೀಯಲ್ಲ ಈ ಒಂದು ಕೋಡ್ನ ಅಲ್ಲಿ ಎಂಟರ್ ಮಾಡಿ. ಸೊ ಇಲ್ಲಿ ಫಸ್ಟ್ಗೆ ಇರೋದು HERO ಅಂತ ಆಯ್ತಾ. ಸೊ ಇದು ಫಸ್ಟ್ಗೆ ಇರೋದು 4 ಲೆಟರ್ಸು, ಆಮೇಲೆ ಇರೋದೆಲ್ಲ ನಂಬರ್ಸ್. ಓಕೆ, ಸೊ ಫಸ್ಟ್ಗೆ ಇರೋದು ನೀವು ಅದನ್ನು HER0 ಅಂತ ಎಂಟರ್ ಮಾಡಬೇಡಿ, HERO. ಓಕೆ, ಸೊ ಈ ಒಂದು ಕೋಡ್ನ ಎಂಟರ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ಆ ಒಂದು ಕೋಡ್ನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ ಒಂದು ಕೋಡ್ ನೀವು ಎಂಟರ್ ಮಾಡಿದ ನಂತರ ಅಪ್ಲೈ ಅಂತ ಕ್ಲಿಕ್ ಮಾಡಿ ನಂತರ ಈ ಒಂದು ಭಾಗದಲ್ಲಿ ನೋಡ್ಬೋದು ಕಂಟಿನ್ಯೂ ಅಂತಿದೆ, ಆ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೀವು ಬಂದ್ಬಿಟ್ಟು ಇನ್ವಿಟೇಷನ್ ಕೋಡ್ನ ಎಂಟರ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಬೇಗನೆ ರಿಜಿಸ್ಟರ್ ಆಗುತ್ತೆ. ಸೊ ನೀವು ಆ ಒಂದು ಕೋಡ್ನ ಎಂಟರ್ ಮಾಡದೆ ರಿಜಿಸ್ಟರ್ ಮಾಡಿದರೆ ಸೊ ನಿಮ್ಮೊಂದು ಅಪ್ಲಿಕೇಶನ್ ಡಿಲೇ ಆಗುತ್ತೆ ರಿಜಿಸ್ಟರ್ ಆಗಲಿಕ್ಕೆ. ಸಮಟೈಮ್ಸ್ ನಿಮ್ಮೊಂದು ಅಪ್ಲಿಕೇಶನ್ ರಿಜಿಸ್ಟರ್ ಆಗೋದಿಲ್ಲ. ಅದೇ ರೀತಿಯಾಗಿ ನಿಮಗೆ ಬೋನಸ್ ಕೂಡ ಸಿಗೋದಿಲ್ಲ. ಓಕೆ, ಸೊ ಇನ್ವಿಟೇಷನ್ ಕೋಡ್ನ ನೀವು ಎಂಟರ್ ಮಾಡಿದರೆ ನಿಮಗೆ 300 ರೂಪೀಸ್ ಬೋನಸ್ ಆಗಿ ಕೂಡ ಸಿಗುತ್ತೆ. 300 ರೂಪೀಸ್ ಬೋನಸ್ ನಿಮ್ಮೊಂದು ವ್ಯಾಲೆಟ್ಗೆ ಕ್ರೆಡಿಟ್ ಆಗಲಿಕ್ಕೆ ನೀವು ನಿಮ್ಮೊಂದು ಸ್ಲೈಸ್ ಕ್ರೆಡಿಟ್ ಕಾರ್ಡ್ ರಿಜಿಸ್ಟರ್ ಆದ ನಂತರ ನೀವು ಅದನ್ನು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಏನಾದರೂ ಡೌಟ್ಸ್ ಇದೆ ನೀವು ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಓಕೆ, ಈಗ ಅಲ್ಲಿ ಇನ್ವಿಟೇಷನ್ ಕೋಡ್ ಎಂಟರ್ ಮಾಡಿದ ನಂತರ ಲಾಸ್ಟ್ ಕಂಟಿನ್ಯೂ ಅಂತಿಲ್ಲ, ಆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮೊಂದು ಪಾನ್ ಕಾರ್ಡ್ ನಂಬರ್ ತೋರಿಸುತ್ತೆ, ಅದನ್ನು ಕನ್ಫರ್ಮ್ ಮಾಡಿಕೊಂಡು ಲಾಸ್ಟಲ್ಲಿ ಎಸ್ ಕನ್ಫರ್ಮ್ ಪಾನ್ ಅಂತಿಲ್ಲ ಅದನ್ನು ಕ್ಲಿಕ್ ಮಾಡಿ. ಓಕೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬಂದು ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮೊಂದು ಕ್ರೆಡಿಟ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಲಾಸ್ಟಲ್ಲಿ ಕಂಟಿನ್ಯೂ ಅಂತಿದೆ ನೋಡಿ, ಆ ಒಂದು ಕಂಟಿನ್ಯೂ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕೆಲವೊಂದೆಲ್ಲ ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ ನೋಡ್ಬೋದು. ಸೊ ಈ ಒಂದು ಪರ್ಮಿಷನ್ಸ್ನೆಲ್ಲ ಜಸ್ಟ್ ಅಲೋ ಮಾಡಿಕೊಡಿ. ಅದಕ್ಕೆ ಲಾಸ್ಟಲ್ಲಿ ಲೆಟ್ಸ್ ಗೋ ಅಂತಿದೆ ನೋಡಿ, ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡೋದು ಸಾಕು. ಓಕೆ, ಆಟೋಮೆಟಿಕ್ ಅದು ಪರ್ಮಿಷನ್ಸ್ ಅಲೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನಿಮ್ಮೊಂದು ಕಂಪನಿನ ಸೆಲೆಕ್ಟ್ ಮಾಡಕ್ಕೆ ಹೇಳ್ತಾರೆ. ಓಕೆ, ಅಲ್ಲಿ ನೋಡ್ಬೋದು ಸೆಲೆಕ್ಟ್ ಕಂಪನಿ ಅಂತೀರಾ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮೊಂದು ಕಂಪನಿನ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದ ನಂತರ ಅದರಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲ ಅದನ್ನ ಹೊಸ ಕಂಪನಿ ಆಗಿದ್ರೆ ಸೊ ಲಾಸ್ಟಿಗೆ ರೈಟ್ ಸೈಡಲ್ಲಿ ಆ್ಯಡ್ ಅಂತ ಕಾಣುತ್ತೆ ಆಪ್ಷನ್. ಸೊ ಆ್ಯಡ್ನ ಕ್ಲಿಕ್ ಮಾಡಿಕೊಂಡು ಹೊಸ ಕಂಪನಿ ಆಗಿದ್ರೆ ಒಂದು ಕಂಪನಿ ನೇಮ್ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಆ ಒಂದು ಲೊಕೇಶನ್ ಎಂಟರ್ ಮಾಡಿ. ಓಕೆ, ಸೊ ಇವೇನು ನೀವು ಸ್ಟೂಡೆಂಟ್ ಆಗಿರೋ ಕೂಡ ನೀವು ನಿಮ್ಮೊಂದು ಕಾಲೇಜ್ನ ನೇಮ್ನ ಅಲ್ಲೇ ಸರ್ಚ್ ಮಾಡಿ ನಿಮಗೆ ಡೀಟೇಲ್ಸ್ನ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಲಾಸ್ಟಲ್ಲಿ ರೈಟ್ ಸೈಡಲ್ಲಿ ಬಂದುಬಿಟ್ಟು ಆ್ಯಡ್ ಅಂತ ಆಪ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮೊಂದು ಕಾಲೇಜ್ನ ನೇಮ್ ಎಂಟರ್ ಮಾಡಿ
ನಿಮ್ಮೊಂದು ಕಾಲೇಜ್ ಇರುವಂತಹ ಒಂದು ಏರಿಯಾ ಅಥವಾ ನಿಮ್ಮೊಂದು ಕಾಲೇಜ್ ಎಲ್ಲಿದೆ ಅಂತೆಲ್ಲ ಜಸ್ಟ್ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ಸೀಸ್ ಅಂತ ಹೇಳಿದ್ರೆ ಓಕೆ, ಓಪನ್ ಕ್ಯಾಮ್ರಾ ಅಂತಿಲ್ಲ, ಅದನ್ನ ಕ್ಲಿಕ್ ಮಾಡಿ ನಿಮ್ಮೊಂದು ಸೆಲ್ಫಿ ಪಿಕ್ನ ಅಲ್ಲಿ ತೆಗೀರಿ. ಓಕೆ, ಸೆಲ್ಫಿ ಪಿಕ್ನ ತೆಗೆದ ನಂತರ ಯೂಸ್ ದಿಸ್ ಅಂತಿಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಓಕೆ, ಸೊ ಓಕೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮ್ಮೊಂದು ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಇರುವಂತಹ ನಿಮ್ಮೊಂದು ಅಡ್ರೆಸ್ ತೋರಿಸುತ್ತೆ ಅಥವಾ ನಿಮ್ಮ ಪಾನ್ ಕಾರ್ಡ್ ಇರುವಂತಹ ಒಂದು ಅಡ್ರೆಸ್ ತೋರಿಸುತ್ತೆ. ಸೊ ನೀವು ಇನ್ ಕೇಸ್ ಬೇರೆ ಅಡ್ರೆಸ್ ಅಲ್ಲಿ ಇದ್ರೆ ಅಲ್ಲಿ ಮೇಲ್ಗಡೆ ಆಡ್ ನ್ಯೂ ಅಡ್ರೆಸ್ ಅಂತಿಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಹೊಸ ಅಡ್ರೆಸ್ ನ ಅಲ್ಲಿ ಎಂಟರ್ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಕಾರ್ಡ್ ಬರುತ್ತಲ್ಲ, ಆ ಒಂದು ಕಾರ್ಡ್ ಪೋಸ್ಟಲ್ ಬರೋದು, ಆ ಒಂದು ಕಾರ್ಡ್ ನಿಮಗೆ ಡೆಲಿವರಿ ಮಾಡ್ಲಿಕ್ಕೋಸ್ಕರ ಈ ಒಂದು ಅಡ್ರೆಸ್ ಕೇಳೋದು. ಓಕೆ, ಆ ಒಂದು ಅಡ್ರೆಸ್ ನೀವು ಯಾವ ಅಡ್ರೆಸ್ ಅಲ್ಲಿ ಇದ್ದೀರಿ ಆ ಒಂದು ಅಡ್ರೆಸ್ ನಲ್ಲಿ ಅಡ್ರೆಸ್ ನೀವು ಪ್ರೊವೈಡ್ ಮಾಡಿದ ನಂತರ ಕಂಟಿನ್ಯೂ ಅಂತಿದೆ, ಲಾಸ್ಟ್ ಅಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಎಲಿಜಿಬಿಲಿಟಿ ಇದೆಯಾ ಅಂತೇಳಿ ನೀವು ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಅಲ್ಲಿ ನೋಡಬಹುದು ಆಲ್ ರೈಟ್ ಅಂತ ಬರುತ್ತೆ ಅಲ್ಲಿ. ಓಕೆ, ಅಲ್ಲಿ ಆಲ್ ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಬಂದ್ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಕ್ಕೆ ಹೇಳ್ತಾರೆ. ಅದು ಬಂದ್ಬಿಟ್ಟು ನೀವು ಆ ಒಂದು ಕಂಪನಿ ಹೆಸರು ಕೊಟ್ಟಿರ್ತಾರಲ್ಲ, ಆ ಒಂದು ಕಂಪನಿನ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಪ್ರೂಫ್ನೆಲ್ಲ ಪ್ರೊವೈಡ್ ಮಾಡಕ್ಕೆ ಹೇಳ್ತಾರೆ. ನಿಮ್ಮೊಂದು ಆಧಾರ್ ಕಾರ್ಡ್ನ ಪ್ರೊವೈಡ್ ಮಾಡಕ್ಕೆ ಹೇಳ್ತಾರೆ, ಅದನ್ನ ನೀವು ಪ್ರೊವೈಡ್ ಮಾಡಿ. ಇಲ್ಲ ನೋಡ್ಬೋದು ಈಗ ಆಲ್ ರೈಟ್ ಅಂತ ಬಂತು ನೋಡ್ಬೋದು, ಇದನ್ನ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಯುವರ್ ಡೀಟೇಲ್ಸ್ ಅಂತ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಬಂದು ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮುಂದಿನ ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾದ. ಓಕೆ, ಸೊ ವೆಯ್ಟ್ ಫಾರ್ 48 hours ಅಂತ ಹೇಳಿದ್ದಾರೆ. ಸೊ 48 hours ಒಳಗೆ ನನಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಆ ಕನ್ಫರ್ಮೇಷನ್ ಆದ ನಂತರ ನಾವೊಂದು ಆ ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ ಅಂತೇಳಿ ಆ ಒಂದು ಡಾಕ್ಯುಮೆಂಟ್ನ ಪ್ರೊವೈಡ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿದ್ರೆ ನೀವು ಕಂಪ್ಲೀಟ್ ಡಾಕ್ಯುಮೆಂಟ್ ಅಂತಿಲ್ಲ, ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕಾಲೇಜ್ನ ID ಕಾರ್ಡ್ ಕೇಳ್ತಾರೆ, ಕಾರ್ಡ್ ನೀವು ಅಲ್ಲಿ ಪ್ರೊವೈಡ್ ಮಾಡಿ. ಓಕೆ, ನಿಮ್ಮ ಒಂದು ಫೋಟೋ ಆಗಿ ಕೊಟ್ಟಿರ್ತಾರಲ್ಲ ಆ ಒಂದು ID ಕಾರ್ಡ್, ಆ ಒಂದು ID ಕಾರ್ಡ್ನ ಪ್ರೊವೈಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಫೀಸ್ ಕಟ್ಟಿರ್ತೀರ, ಆ ಒಂದು ಫೀಸ್ನ ರೆಸಿಪ್ಟ್ನ ನೀವು ಪ್ರೊವೈಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡ್ನ ಕೂಡ ಪ್ರೊವೈಡ್ ಮಾಡಿ. ಇನ್ ಕೇಸ್ ನೀವು ಕಂಪನಿಯಲ್ಲಿ ವರ್ಕ್ ಮಾಡೋರಾಗಿದ್ರೆ ನಿಮ್ಮೊಂದು ಕಂಪನಿಯಲ್ಲಿ ಇರುವಂತಹ ID ಕಾರ್ಡ್ ಕೇಳಬಹುದು. ಇಲ್ಲ ನೀವು ಕಂಪನಿ ವರ್ಕ್ ಮಾಡ್ತಿರೋಕೆ ಬೇರೆ ಯಾವ್ದಾದ್ರು ಪ್ರೂಫ್ ಕೇಳಬಹುದು, ಸೊ ಅದನ್ನ ಪ್ರೊವೈಡ್ ಮಾಡಿ. ನೀವು ನೆಕ್ಸ್ಟ್ ನಿಮ್ಮೊಂದು ಆಧಾರ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ನ ಅಲ್ಲಿ ಪ್ರೊವೈಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಯಾವ ಡಾಕ್ಯುಮೆಂಟ್ ಕೇಳ್ತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದೆರಡು ಕೂಡ ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೆ ಕೇಳ್ತಾ ಇರೋದು. ಓಕೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಮ್ಯಾಕ್ಸಿಮಮ್ ನಿಮ್ಮೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ಅನ್ಸುತ್ತೆ. ಸೊ ಅದನ್ನ ನೀವು ಪ್ರೊವೈಡ್ ಮಾಡಿ. ಓಕೆ, ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಓಕೆ ಇವಾಗ ಬಂದ್ಬಿಟ್ಟು 48 hours ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಓಕೆ, ಅವಾಗ ಹೇಳ್ದಂಗೆ 48 hours ಆದ ನಂತರ ನಿಮ್ಮ ಒಂದು ಕಂಪನಿ ನೀವು ವರ್ಕ್ ಮಾಡ್ತಿರೋದಕ್ಕೆ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದನ್ನು ಪ್ರೊವೈಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ನ ಪ್ರೊವೈಡ್ ಮಾಡಿ. ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತೆ, ಅದನ್ನು ಕೂಡ ಅಲ್ಲಿ ಎಂಟರ್ ಮಾಡಿ. ಓಕೆ, ಎಂಟರ್ ಮಾಡಿದ ನಂತರ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಮೇಲೆ ಅವರು ಎಷ್ಟು ನಿಮಗೆ ಕ್ರೆಡಿಟ್ ಕೊಡ್ತಾರೆ ಆ ಒಂದು ಕ್ರೆಡಿಟ್ ಅಲ್ಲಿ ತೋರಿಸುತ್ತೆ. ಆ ಒಂದು ಕ್ರೆಡಿಟ್ನ ನೀವು ನಿಮ್ಮ ಒಂದು ಕ್ರೆಡಿಟ್ ಕಾರ್ಡಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟೇ ನೀವು ಸಿಂಪಲ್ ಆಗಿ. ಸೊ ಈ ಒಂದು ವಿಡಿಯೋ ತುಂಬ ಲೆಂತ್ ಆಯಿತು. ನೆಕ್ಸ್ಟ್ ಈ ಒಂದು ಕ್ರೆಡಿಟ್ ಕಾರ್ಡ್ನ ನೀವು ಯಾವ ರೀತಿ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ಬೋದು, ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಅದೇ ರೀತಿ ನನಗೆ ಅವಾಗ ಹೇಳ್ದಂಗೆ ಫಿಸಿಕಲ್ ಕಾರ್ಡ್ ಬಂದಿದೆ, ಆ ಒಂದು ಫಿಸಿಕಲ್ ಕಾರ್ಡ್ ಅನ್ಬಾಕ್ಸಿಂಗ್ ಕೂಡ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಓಕೆ, ಅದನ್ನು ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆ ಒಂದು ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ನಾಳೆ ಅಪ್ಲೋಡ್ ಮಾಡಿದ ನಂತರ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.